ಸರ್ ಹೇಳಿ, ಕಾಂಗ್ರೆಸ್ ಯಾಕೆ ವೋಟ್ ಹಾಕಬೇಕು, ಬಿಜೆಪಿ ಯಾಕೆ ವೋಟ್ ಹಾಕಬಾರ್ದು? ಸರ್, ಕಾಂಗ್ರೆಸ್ಗೆ ಏನು ವೋಟ್ ಹಾಕಬೇಕು ಅಂತ ಅಂದ್ರೆ, ಈ ಸತತವಾಗಿ ಏನು 70 ಸ್ವತಂತ್ರ ಬಂದ ನಂತರ ನಮ್ಮ ದೇಶದಲ್ಲಿ ಪ್ರತಿಯೊಂದು ಕೆಲಸಗಳನ್ನು ಅವತ್ತಿನ ದಿವಸದಲ್ಲಿ 1947ರಲ್ಲಿ ಇದ್ದಂತಹ ದೇಶದ ಪರಿಸ್ಥಿತಿ 2014ವರೆಗೂ ಕಟ್ಟಿದ್ದಂತ ದೇಶದ ಸ್ಥಿತಿಗತಿ ನೋಡಿದ್ರೆ ಪ್ರತಿಯೊಂದು ಕೂಡ ದೇಶಕ್ಕೆ ಬುನಾದಿ ಹಾಕಿರೋದು ಕಾಂಗ್ರೆಸ್ ಪಾರ್ಟಿ ಬಿಟ್ರೆ ಬಿಜೆಪಿ ಅಲ್ಲ. ಒಂದು. ಎರಡನೇದು, ಅಲ್ಲಿಂದ ಮುಂದಕ್ಕೆ 2014ರಿಂದ ಮುಂದಕ್ಕೆ ನರೇಂದ್ರ ಮೋದಿ ಅವರ ಆಡಳಿತ ಬಂದಿದ ನಂತರ ಏನಾಗಿದೆ ಅನ್ನೋದು ವಾಸ್ತವಾಂಶ ಕಣ್ಣೆದುರಿಗೆ ನಿಂತಿದೆ. ಇವತ್ತು ಏನ್ ಹೇಳಿದ್ರು, ಫಸ್ಟ್ ಗೆಲ್ಬೇಕಾದ್ರೆ ಅವರು ಅಚ್ಚೇ ದಿನ ಬರುತ್ತೆ ಅಂದ್ರು. ಏನ್ ಅಚ್ಚೇ ದಿನ ಅಂದ್ರೆ, ಅಚ್ಚೇ ದಿನ ಅನ್ನೋದಕ್ಕೆ ಉತ್ತರನೇ ಕೊಟ್ಟಿರಲಿಲ್ಲ ನರೇಂದ್ರ ಮೋದಿ ಅವರು. ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ 2014ರಲ್ಲಿ ಪ್ರಧಾನಮಂತ್ರಿ ಆಗೋ ಟೈಮ್ ನಲ್ಲಿ ಏನ್ ಚುನಾವಣಾ ಪ್ರಚಾರ ಮಾಡ್ತಾ ಇದ್ರು, ಆ ಸಮಯದಲ್ಲೂ ಕೂಡ ಅಚ್ಚೇ ದಿನ ಅಂದ್ರೆ ಏನು ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಅದು ಮೊದಲನೇ ಇದು ನಮ್ ಜನಗಳಿಗೆ ಮಿಸ್ಗೈಡ್ ಮಾಡಿದ್ದಂಥದ್ದು. ನಮ್ ಜನಗಳಿಗೆ ಅಂದ್ರೆ ಅಚ್ಚೇ ದಿನಕ್ಕೆ ಅರ್ಥನ ಪರಿಕಲ್ಪನೆ ಮಾಡಿಕೊಂಡು ಉತ್ತಮವಾಗಿ ಭವಿಷ್ಯ ಆಗುತ್ತೆ ಅನ್ನೋ ಒಂದು ಯೋಜನೆಗಳು ಇಟ್ಕೊಂಡಿದ್ರು. ಇದೇನಾಗುತ್ತೆ ಅಂದ್ರೆ ಬರ್ತಾ 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 ಅದನ್ನ ತುಂಬಾ ಹೀನಾಯ ಸ್ಥಿತಿಗೆ, ಈ ಅಚ್ಚೇ ದಿನದ ಹೆಸರಿನಲ್ಲಿ ದೇಶವನ್ನು ದುಸ್ಥಿತಿಗೆ ತಗೊಂಡೋಗಿ ಬಿಟ್ಟಿದ್ದಾರೆ. ಮತ್ತೆ ಈಗ ಮುಂದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, 2014ರಲ್ಲಿ ಅಚ್ಚೇ ದಿನ ಆಯ್ತು, 2024 ಈಗ ಬಂದ್ಬಿಟ್ಟು ಈಗ ವಿಕಸಿತ ಭಾರತ ಅಂತ ಏನೋ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಇಡೀ ದೇಶದಲ್ಲಿ. ಏನು ವಿಕಸಿತ ಭಾರತ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇವತ್ತು ಕೂಡ ನರೇಂದ್ರ ಮೋದಿಗೂ ಕೂಡ ಗೊತ್ತಿಲ್ಲ ವಿಕಸಿತ ಭಾರತ ಅಂದ್ರೆ ಅರ್ಥ ಏನು ಅನ್ಬಿಟ್ಟು. ಹೋಗಿ ಬಿಜೆಪಿ ಅವ್ರಿಗೆ ಯಾರಿಗಾದ್ರೂ ಕೇಳಿ ವಿಕಸಿತ ಭಾರತ ಅಂದ್ರೆ ಏನು ಅನ್ಬಿಟ್ಟು. ನನಗೆ ಹೋದ ವಾರದಲ್ಲಿ ಒಂದು ಬಿಜೆಪಿ ಕಚೇರಿಯಿಂದನೇ ಒಂದು ಫೋನ್ ಕಾಲ್ ಬಂತು. ಸರ್, ಈ ಸರಿ ಲೋಕಸಭಾ ಚುನಾವಣೆಗೆ ಮೋದಿ ಅವರಿಗೆ ಬಿಜೆಪಿ ಅವರಿಗೆ ಮತ ಮಾಡಿ ಅಂತ ಅಂದ್ರು. ಹೌದು ಮಾಡ್ತೀವಿ, ಏನಕ್ಕೆ ಮಾಡಬೇಕು ಅಂತ ಕೇಳಿದಾಗ, ಸರ್ ಮೋದಿ ಅವರು ಮತ್ತೆ ಬಿಜೆಪಿ ದೇಶದಲ್ಲಿ ಸುಭದ್ರವಾಗಿದೆ, ಅದ್ರ ಜೊತೆಗೆ ವಿಕಸಿತ ಭಾರತ ಮಾಡ್ತಾ ಇದ್ದೀವಿ ಅಂತ ನನಗೆ ಕೇಳಿದ್ರು. ನಾನು ಅದಕ್ಕೆ ರಿಪ್ಲೈ ಕೊಟ್ಟೆ, ಏನು ವಿಕಸಿತ ಭಾರತ ಅಂದ್ರೆ ನಿಮ್ಮ ಯೋಜನೆ ಏನು ಅಂತ ಕೇಳಿದೆ. ಅವ್ರು ಯಾರೋ ಒಬ್ಬರು ಲೇಡಿ ಟೆಲಿಕಾಲರ್ ಫೋನ್ ಮಾಡಿದಾಗ ಅವ್ರು ಹೇಳ್ತಾರೆ, ಸರ್ ಅದೇ ವಿಕಸಿತ ಭಾರತ ಸರ್. ಏನ್ ವಿಕಸಿತ ಭಾರತ ಅಂದ್ರೆ ಮತ್ತೆ ರಿಪ್ಲೈ ಕೇಳಿದೆ ನಾನು. ಸರ್ ಅದೇ ಮೊಬೈಲ್ ಡಿಜಿಟಲ್ ಮಾಡೋದು ವಿಕಸಿತ ಭಾರತ ಸರ್. ಈ ಕನ್ಫ್ಯೂಷನ್ ಅವ್ರಿಗೆ ಗೊತ್ತಿಲ್ಲ, ಏನ್ ವಿಕಸಿತ ಭಾರತ ಅಂದ್ರೆ ಏನು, 2047ಗೆ ಏನಾಗುತ್ತೆ ಭಾರತ ಅನ್ನೋ ವಿಚಾರನೇ ಅವ್ರಿಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಜನಗಳಿಗೆ ಕಿವಿನಲ್ಲಿ ಹೂವ ಮುಡ್ಸೋಂತ ಕೆಲಸ ಅಷ್ಟೇ ಬಿಟ್ರೆ ಇನ್ನೇನು ಇಲ್ಲ. ಇವತ್ತು ನಾವೇನಾದ್ರೂ ಎಡವುದ್ರೆ ವಿಕಸಿತ ಭಾರತ ನಾನ್ ತಿಳ್ಕೊಂಡ್ರೆ ಅವ್ರು ಮಾಡ್ತಾ ಇರೋ ಪರಿಕಲ್ಪನೆ ಯೋಜನೆ ಏನು ಅಂತಂದ್ರೆ, ಅರ್ಥವಾಗಿ ಹೇಳ್ಬೇಕು ಅಂದ್ರೆ ಜನರ ವಿಕಾಸವನ್ನ ಕುಸಿತ ಮಾಡೋದೇ ಇವ್ರಿಗೆ ವಿಕಸಿತ ಭಾರತದ ಪರಿಕಲ್ಪನೆ ಅನ್ನೋದು. 2040ಕ್ಕೆ ಇದೇ ಆಗೋದು, ಇನ್ನೇನು ಆಗಲ್ಲ. ದಯವಿಟ್ಟು ದೇಶದ ಜನಗಳು ಬುದ್ಧಿವಂತರಿದ್ದಾರೆ. ಈ ವಿಕಸಿತ ಭಾರತನ ಏನ್ ಮಾಡ್ತಾರೆ ಅನ್ನೋದು ಕೂಡ ಹಿಂದಿನ ಅಚ್ಚೇ ದಿನದ ಪ್ರೋಗ್ರಾಮ್ಗಳೆಲ್ಲ ನೋಡಿದ್ದಾರೆ. ಆದ್ರಿಂದ ಈ ಬಿಜೆಪಿ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ದೇಶದ ಜನಗಳು ಮತವನ್ನು ನೀಡೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಪ್ರಧಾನಿ ಅಭ್ಯರ್ಥಿ ಯಾರಾದ್ರು, ರಾಹುಲ್ ಗಾಂಧಿನ ನರೇಂದ್ರ ಮೋದಿ? ಸರ್, ನರೇಂದ್ರ ಮೋದಿಗೆ ಆಲ್ರೆಡಿ ನಾವು ಕೊಟ್ಟಿದೀವಿ. ಅವರ ನಾಯಕತ್ವ ಹೆಂಗಿದೆ, ಏನೇನ್ ಮಾಡಿದ್ದಾರೆ, ಭ್ರಮೆ ಒಂದು ಹುಟ್ಟಿಸಿದ್ದಾರೆ ಅನ್ನೋದು ಬಿಟ್ರೆ, ಭ್ರಮೆ ಮತ್ತೆ ಆಸೆ ಇವೆರಡು ಬಿಟ್ರೆ ವಾಸ್ತವಾಂಶಕ್ಕೂ ಅವ್ರು ಹೇಳಿದ ಮಾತುಗಳಿಗೂ ಎಲ್ಲಿಂದ ಎಲ್ಲಿಗಿದೆ ಅಂತ ಅಜಗಜಾಂತರವಾಗಿರುವಂತಹ ಸಂಬಂಧಗಳನ್ನು ನೀವು ದೂರ ನೋಡ್ಬೋದು. ಹತ್ರದಲ್ಲಿ ಅವ್ರು ಹೇಳ್ತಾ ಇರೋದಕ್ಕೆ ಯಾವುದಕ್ಕೂ ವಾಸ್ತವಾಂಶನೇ ಕಾಣೋದಿಲ್ಲ. ಕಾಣದೇ ಇರಬೇಕಾದ್ರೆ ಏನು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅವರು, ಏನ್ ನಾಯಕತ್ವ ಮಾಡಿದ್ದಾರೆ ಅವರು ನರೇಂದ್ರ ಮೋದಿ ಅವರು ಅನ್ನೋದು ಈ ಇಡೀ ದೇಶ ಕೇಳ್ತಾರಂತ ಪ್ರಶ್ನೆ ಇವತ್ತೊಂದು ದಿವಸ. ಸೊ ಹಂಗಾಗಿ ನರೇಂದ್ರ ಮೋದಿ ಅವ್ರ ನಾಯಕತ್ವ ನೋಡಿದ್ದಾಗಿದೆ. ಇಲ್ಲಿಗೆ ಅವರು ರಿಟೈರ್ಮೆಂಟ್ ತಗೊಳ್ಳೋದು ಒಳ್ಳೇದು. ಈಗ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ರಾಹುಲ್ ಗಾಂಧಿ ಅವರು ಪ್ರಬುದ್ಧರಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ರಾಜಕಾರಣಿಗಳು ಪ್ರಬುದ್ಧ ರಾಜಕಾರಣಿ ಅಂತ ರಾಹುಲ್ ಗಾಂಧಿ ಅಂತ ಹೇಳೋದಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಮುಂದೆ ದೇಶದ ಬೆಳವಣಿಗೆ ಯಾವ ತರ ಇರಬೇಕು, ಯಾವ ರೀತಿಯಲ್ಲಿ ಜನಗಳನ್ನ ಕೊಂಡೊಯ್ಬೇಕು ಅನ್ನೋ ಒಂದು ಪರಿಕಲ್ಪನೆ ರಾಹುಲ್ ಗಾಂಧಿಗಿದೆ. ಪ್ರಬುದ್ಧ ರಾಜಕಾರಣಿ ಆಗಿದ್ದಾರೆ. ಈ ದೇಶನ ಬಾಚಿ ತಬ್ಬಿ ಜನಗಳನ್ನ ತಬ್ಬಿಕೊಂಡು ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮನೋಭಾವ ನಮ್ಮ ರಾಹುಲ್ ಗಾಂಧೀಜಿಯವರ ಹತ್ರ ಹುಟ್ಟು ಗುಣ ಆಗಿದೆ ಅವ್ರದ್ದು. ಅದೇ ನಿಮ್ಮ ನರೇಂದ್ರ ಮೋದಿ ಅವರನ್ನ ನಾವು ನೋಡಿದಾಗ ದೂರದಿಂದ ನಿಂತ್ಕೊಂಡು ಟಾಟಾ ಮಾಡ್ತಾರೆ ಅಷ್ಟೇ ಬಿಟ್ರೆ ಜನಗಳ ಹತ್ರ ಒಂದು ದಿವಸ ಬಂದಿದ್ದಾರೆ 10 ವರ್ಷದಲ್ಲಿ ಯಾರಾದ್ರೂ ಬೇಕಾದ್ರೆ ದೇಶದಲ್ಲಿ ಎಲ್ಲಾದ್ರೂ ಒಂದು ಸಾಕ್ಷಿ ತೋರಿಸಿ, ಎಲ್ಲೂ ಇಲ್ಲ. ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಮಾಡಿದ್ದಾರೆ, ಮಣಿಪುರದಿಂದ ಮುಂಬೈವರೆಗೂ ಕೂಡ ರ್ಯಾಲಿ ಮಾಡಿದಾಗ ಪ್ರತಿಯೊಬ್ಬರನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತ ನಾಯಕತ್ವ ಗುಣ ಅವರಲ್ಲಿ ಒಗ್ಗಿ ಬಂದ್ಬಿಟ್ಟಿದೆ. ಜವಾಹರ್ಲಾಲ್ ನೆಹರು ಇಂದ ಇರ್ಬೋದು, ಅವ್ರ ಗುಣದಿಂದ ಇರ್ಬೋದು, ಮತ್ತೆ ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು,
ಹೀಗೆ ಈ ಕಾಂಗ್ರೆಸ್ ಸಿದ್ಧಾಂತ ಏನಾಗುತ್ತೆ, ಇಡೀ ದೇಶದ ಜನನ ಒಕ್ಕೂಟವಾಗಿ ತಗೊಂಡು ಹೋಗ್ಬೇಕು, ಒಗ್ಗಟ್ಟಿಂದ ಇರಬೇಕು. ನಾವು ಸ್ವತಂತ್ರ ಬಂದಿದೆ, ಸ್ವತಂತ್ರ ಪೂರ್ವದಲ್ಲಿ ಎಷ್ಟು ಸಮಸ್ಯೆಗಳನ್ನ ಆಲಿಸಿದೀವಿ, ಅದರಿಂದ ಸಮಸ್ಯೆಯನ್ನು ಎಷ್ಟು ಎದುರಿಸಿದೀವಿ ಅನ್ನೋದನ್ನ ನಮ್ಮ ಜನ ನೋಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಜನಗಳನ್ನ ಯಾವುದೇ ರೀತಿಯಲ್ಲಿ ದೂರ ಮಾಡೋ ಪ್ರಶ್ನೆ ಇಲ್ಲ ಅಂತ ನಮ್ಮ ರಾಹುಲ್ ಗಾಂಧಿ ಅವರು ಇವತ್ತಿಂದಿಗೂ ಕೂಡ ಪ್ರತಿ ದಿವಸ ಪ್ರತಿ ಕ್ಷಣ ದೇಶದ ಜನಗಳಿಗೋಸ್ಕರ ಓಡಾಟ ಮಾಡ್ತಾ ಇದ್ದಾರೆ. ಅದೇ ಇದನ್ನ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದಾಗ ನರೇಂದ್ರ ಮೋದಿ ಅವರು ಜನಗಳ ಹತ್ರಕ್ಕೆ ಬಂದು ನಿನ್ ಕಷ್ಟ ಏನಾಗಿದೆ, ನೀನ್ ಏನ್ ಮಾಡ್ತಾ ಇದೀಯಾ, ಏನಾಗ್ತಾ ಇದೆ, ದೇಶಕ್ಕೆ ಏನ್ ಬೇಕು ಅಂತ ಒಂದು ಕ್ವಶನ್ ಕೇಳಿದ್ರ, ಅವರು ಒಂದು ಪ್ರಶ್ನೆ ಕೇಳಿದ್ರ, ಒಂದು ಪರಿಹಾರ ನೀಡಿದಾರ ಜನಗಳಿಗೆ? ಏನು ಮಾಡ್ಲಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಡಿಕ್ಟೇಟರ್ಶಿಪ್ ತರ ಏನ್ ಬೇಕು, ಅವ್ರಿಗೆ ಅನುಕೂಲ ಏನ್ ಬೇಕು ಯಾರು ಹೇಳ್ಕೊಡ್ತಾರೆ ಆ ರೀತಿಯಲ್ಲಿ ಅವರು ಅವ್ರದೇ ಆದಂತ ಸ್ವತಃ ನಿರ್ಧಾರ ಕೈಗೊಂಡು ಇಡೀ ಅವ್ರು ಮಾಡಿರೋ ತಪ್ಪುಗಳನ್ನ ದೇಶದ ಜನಗಳ ಮೇಲೆ ಹೊರೆ ಆಗ್ತಾ ಇದೆ. ಅವ್ರು ಮಾಡ್ತಾ ಇರೋದು ಏನು ಏಕಚಕ್ರಾಧಿಪತ್ಯದ ನಿರ್ಧಾರಗಳಿದಾವೆ, ಅದು ನಮ್ಮ ಬಡ ಜನಗಳಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಆದ್ದರಿಂದ ದಯವಿಟ್ಟು ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಯಾವುದೇ ರೀತಿಯಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಮತದಾರರು ಕೂಡ ಮತದಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಯಾರೂ ಕೂಡ ಈ ದೇಶದ ಮತದಾರರು ನರೇಂದ್ರ ಮೋದಿಗಾಗಲಿ ಬಿಜೆಪಿಗಾಗಲಿ ಮತ ನೀಡಬೇಡಿ. ದಯವಿಟ್ಟು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅತ್ಯಧಿಕ ಬಹುಮತದಿಂದ ಓಟ ನೀಡಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂತ ಕೇಳ್ಕೊಳ್ತೀನಿ.